ಹಾಯ್ ಬಡೀಸ್ ನಾವಿಲ್ಲಿ 5 ಆದ ತಕ್ಷಣ ಸ್ಯಾಟರ್ಡೆ ನಾನು ಹೇಳ್ದೆ ಅಲ್ವಾ ಕೆಂಗೇರಿನಲ್ಲಿ ಲೈಕ್ ಅವತಾರ್ ಎಕ್ಸಿಬಿಷನ್ ಇದೆ ಅಂತ ಹೇಳ್ಬಿಟ್ಟು ಸೊ ನಾವ್ ಅಲ್ಲಿಗೆ ಹೋದ್ವಿ. ಪರ್ ಹೆಡ್ 80 ರುಪೀಸ್ ಟಿಕೆಟ್. ನಾನು ನಮ್ಮ ಅತ್ತೆ ನಮ್ಮ ಮಾವ ನನ್ನ ಮಗಳು ನನ್ನ ಹಸ್ಬೆಂಡ್ ಎಲ್ರು ಕೂಡ ಹೋದ್ವಿ. ಅಲ್ಲಿ ಎಂಟ್ರೆನ್ಸ್ ಅಲ್ಲ ಇದು ಎಂಟ್ರೆನ್ಸ್ ಆಕ್ಚುಲಿ. ಎಂಟ್ರೆನ್ಸ್ ಅಲ್ಲೇ ಒಂದು ಡೈನೋಸರ್ ತರದ್ದು ಒಂದು ದೊಡ್ಡದು ಇಟ್ಟಿದ್ರು ಅದು ಸೌಂಡ್ ಮಾಡ್ತಾ ಇತ್ತು ಜೊತೆಗೆ ಅದು ಆ ಕಡೆ ಈ ಕಡೆ ಹಿಂಗ್ ತಿರುಗ್ತಾ ಇತ್ತು. ಅದಂತೂ ಮಕ್ಳಿಗೆ ತುಂಬಾ ಅಟ್ರಾಕ್ಷನ್ ಆಗುತ್ತೆ. ಸೊ ನೀವು ಸ್ಯಾಟರ್ಡೆ ಮತ್ತೆ ಸಂಡೇ ವೀಕೆಂಡ್ಸ್ ಅಲ್ಲಿ ನೀವು ಫ್ರೀ ಇದ್ರೆ ನೀವು ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗ್ ಅನ್ಸತ್ತೆ. ಮತ್ತೆ ಅಲ್ಲಿರುವಂತಹ ಡೆಕೋರೇಷನ್ಸ್ ಆ ಲೈಟಿಂಗ್ಸ್ ಎಲ್-ಇ-ಡಿ ಲೈಟ್ಸ್ ಮತ್ತೆ ಅದೆಲ್ಲ ಫುಲ್ ಬೆಂಡಲ್ಲಿ ಮಾಡ್ಬಿಟ್ಟು ಲೈಟಿಂಗ್ಸ್ ನ ಹಾಕಿರೋದು. ಇದು ಎಂಟ್ರೆನ್ಸ್ ನಾವು ಒಳಗಡೆ ಹೋಗ್ತಾ ಇರುವಾಗ ಅದು ಇರುವಂತಹ ಎಂಟ್ರೆನ್ಸ್ ಎಂಟ್ರಿ. ನನ್ ಮಗಳಂತೂ ಫುಲ್ ತುಂಬಾ ಖುಷಿ ಪಟ್ಬಿಟ್ಲು. ಅದು ಅಲ್ಲಿರುವಂತಹ ಒಂದು ಲೈಟಿಂಗ್ಸ್ ನೋಡಿದ್ರೇನೆ ನಮಗೆ ದೊಡ್ಡವರಿಗೆ ನಮಗೇನೆ ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ನೀವು ಒಂದ್ ಯಾವ್ದೋ ಒಂದು ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದೀವಿ ಅನ್ನೋ ಅಷ್ಟು ನಮಗೆ ಖುಷಿ ಅನ್ಸುತ್ತೆ ಆ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ. ತುಂಬಾ ಜನ ಬಂದಿದ್ರು ವೀಕೆಂಡ್ ಆಗಿರೋದ್ರಿಂದ ಅಲ್ಲಿ. ಮಕ್ಕಳಂತೂ ತುಂಬಾ ಜನ ಬಂದಿದ್ರು ಫೋಟೋಸ್ ಎಲ್ಲ ತಗೊಂತಾ ಇದ್ರು. ಫೋಟೋಸ್ ವಿಡಿಯೋಸ್ ನೋಡಿ ಆ ತರ ಇದೆ ಅಂತ ಹೇಳ್ಬಿಟ್ಟು ನಾನಂತೂ ಅಲ್ಲೆಲ್ಲ ಫುಲ್ ವಿಡಿಯೋ ಮಾಡಿದೀನಿ. ಅಲ್ಲಂತೂ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಕ್ಲಿಪ್ಸ್ ಮತ್ತೆ ಪ್ರತಿಯೊಂದು ಎಲ್ಲಾ ತರ ಐಟಮ್ಸ್ ಇತ್ತು. ಮತ್ತೆ ಅದು ರೀಸನಬಲ್ ಪ್ರೈಸ್ ಇತ್ತು ಮತ್ತೆ ಅಫೋರ್ಡಬಲ್ ಆಗಿ ನಾವು ತಗೋಬಹುದು ವರ್ತ್ ಇತ್ತು. ಮತ್ತೆ ಇಲ್ಲಿ 80 ರುಪೀಸ್ ಕೊಟ್ಟು ಹೋಗೋದೇನು ದೊಡ್ಡ ವಿಷಯ ಅಂತಲ್ಲ. ತುಂಬಾ ಚೆನ್ನಾಗಿದೆ 80 ರುಪೀಸ್ ವರ್ತ್ ಇದೆ ಹೋಗಿರೋದಕ್ಕೆ. ಮತ್ತೆ ಅಲ್ಲಿ ಡಿಫ್ರೆಂಟ್ ರಾಜಸ್ಥಾನಿದು ಬೇರೆ ಬೇರೆ ಕಡೆಯಿಂದ ತಂದಿರುವಂತಹ ಐಟಮ್ಸ್ ಆಗಿರ್ಬೋದು ಮತ್ತೆ ಡಿಫ್ರೆಂಟ್ ಮಷಿನ್ಸ್ ಆಗಿರ್ಬೋದು. ಮತ್ತೆ ಅಲ್ಲಿ ಇರುವಂತಹ ಒಂದು ಉಪ್ಪಿನಕಾಯಿ ಮತ್ತೆ ಏನೇನೋ ಡಿಫ್ರೆಂಟ್ ಸ್ವೀಟ್ಸ್ ಮತ್ತೆ ಖಾರ ಅದು ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಇತ್ತು. ಅಲ್ಲಿರೋರೆಲ್ಲ ಹೇಳ್ತಾ ಇದ್ರು ಮೇಡಮ್ ಒಂದ್ಸಲ ಟ್ರೈ ಮಾಡಿ ಅಂತ. ನನಗೆ
ನಾನ್ ಇಷ್ಟ ಆಗಿರೋಂಥದ್ದೆಲ್ಲ ತಗೊಂಡ್ ಬಂದಿದೀನಿ. ಯಾಕಂದ್ರೆ ನಾವು ಹೋಗಿರೋದೇ ಹೋಗಿರ್ತೀವಲ್ವಾ? ನಾವು ತಗೊಂಡ್ ಬರೋದ್ರಿಂದ ಇನ್ನೊಬ್ರಿಗೆ ಒಳ್ಳೇದಾಗತ್ತಲ್ವಾ? ಸೊ ಹಂಗಾಗ್ಬಿಟ್ಟು ನಾನ್ ಅಲ್ಲಿರುವಂತ ಸ್ವಲ್ಪ ಥಿಂಗ್ಸ್‌ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದೆ. ಮತ್ತೆ ಅಲ್ಲಿ ಚಿಕ್ಕ ಮಕ್ಳಿಗೆಲ್ಲ ಲೈಕ್ ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿ ವಿಡಿಯೋ ಮಾಡ್ಕೊಡ್ತಾ ಇದ್ರು. ನೋಡ್ತಾ ಇದೀರಲ್ಲ ನೀವು ವಿಡಿಯೋನಲ್ಲಿ ಇದು ಡಿಫರೆಂಟ್ ವೆರೈಟೀಸ್ ಆಫ್ ಉಪ್ಪಿನಕಾಯಿ. ನಾನಲ್ಲಿ ಇಟ್ಟಿರುವಂತ ಎಲ್ಲಾ ವಸ್ತುನ ಹಾಕೊಂಡ್ ನಾನ್ ನೋಡ್ತಾ ಇದ್ದೆ. ಅಲ್ಲಿರೋರೆಲ್ಲ ನನ್ನೇ ನೋಡ್ತಾ ಇದ್ರು. ಶೈ ಆಗ್ತಾ ಇತ್ತು. ಬಟ್ ಓಕೆ ಬಂದಿದೀವಲ್ವಾ ಎಂಜಾಯ್ ಮಾಡ್ಬೇಕು ಅಂದ್ಬಿಟ್ಟು ನಾನಲ್ಲಿ ಇರುವಂತ ವಸ್ತುಗಳನ್ನೆಲ್ಲ ನಾನು ಹಾಕೊಂಡು ಒಂದೊಂದ್ಸಲ ನೋಡ್ತಾ ಇದ್ದೆ. ಮತ್ತೆ ಅಲ್ಲೆಲ್ಲ ಗೇಮ್ಸ್ ಎಲ್ಲ ಇತ್ತು. ಲೈಕ್ 100 ರುಪೀಸ್‌ಗೆ 2 ಬಾಲ್ಸ್ ಕೊಡ್ತಾ ಇದ್ರು. 2 ಚಾನ್ಸ್ ಹೊಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ನನಗ್ ಟ್ರೈ ಮಾಡಿ ಮೇಡಮ್ ಅಂದ್ರು. ನಾನ್ ಟ್ರೈ ಮಾಡ್ಲಿಲ್ಲ. ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು. ಅವ್ರದ್ದು ಆಗ್ಲಿಲ್ಲ. 2 ಚಾನ್ಸ್ ಇತ್ತು ಅಷ್ಟೇ. ಆದ್ರೆ 2 ಆಗ್ಲಿಲ್ಲ. ಮತ್ತೆ ಅದಾದ್ಮೇಲೆ ನಮ್ ಹಿಂದೆ ಒಂದ್ ಹುಡ್ಗಿ ಬಂದ್ಲು. ಅವಳು ಟ್ರೈ ಮಾಡಿದ್ಲು. ಅವಳಿಗೂ ಕೂಡ ಆಗ್ಲಿಲ್ಲ. ಲೈಕ್ 2 ಬಾಲ್ಸ್ ಕೊಡ್ತಾರೆ. 2 ಚಾನ್ಸ್ ಇರುತ್ತೆ ಹೊಡಿಬೇಕು. ಅದ್ರ 200 ರುಪೀಸ್ ನಾವೇ ರಿಟರ್ನ್ ಕೊಡ್ತೀವಿ ಅಂತ ಹೇಳಿದ್ರು. ನಾನ್ ನೋಡ್ತಾನೆ ನಿಂತಿದ್ದೆ ಅಲ್ಲಿ. ಸೊ ಯಾರಿಗೂ ಟ್ರೈ ಮಾಡಕ್ ಆಗಿಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಲಾಸ್ಟ್‌ಲಿ ಥರ್ಡ್ ಪರ್ಸನ್ ಯಾರೋ ಒಬ್ರು ಬಂದ್ರು. ಅವ್ರದು ಒಂದಾಯ್ತು. ಹೋಗಿದೀವಲ್ವಾ ಗೇಮ್ ಆಡ್ಬಹುದಲ್ವಾ ಅಂತ ಹೇಳ್ಬಿಟ್ಟು ಒಂದ್ ಚಾನ್ಸ್ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ದು. ಚೆನ್ನಾಗ್ ಅನಸ್ತು. ಎಂಜಾಯ್ಮೆಂಟ್ ಇತ್ತು. ಈ ಬೆಂಗಳೂರಲ್ಲಿ ಇರುವಂತ ಬ್ಯುಸಿ ಲೈಫ್ ಶೆಡ್ಯೂಲ್ ಅಲ್ಲಿ ನಮ್ಗೂ ಒಂದ್ ಸ್ವಲ್ಪ ಎಂಜಾಯ್ಮೆಂಟ್ ಬೇಕಪ್ಪ ಅನ್ನಿಸ್ತಾ ಇರತ್ತಲ್ವಾ? ಸೊ ಆ ತರ ಟೈಮಲ್ಲೆಲ್ಲ ನಾವು ಈ ತರ ಪ್ಲೇಸಸ್‌ಗೆ ಹೋಗ್ಬಿಟ್ಟು ನಾವು ಮೈಂಡ್ ರಿಫ್ರೆಶ್ ಮಾಡ್ಕೊಳೋದ್ರಿಂದ ನಮ್ಗೇನೋ ಒಂಥರ ಖುಷಿ ಅನ್ಸುತ್ತೆ ಮನ್ಸಿಗೆ. ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಇದ್ರಲ್ಲಿ ಮಕ್ಕಳಿಗೆ ಟ್ರೈನು ಮತ್ತೆ ಕಾರ್ ಕಾರಿಂದು ಮತ್ತೆ ಇನ್ನ ಲೈಕ್ ಜಂಪ್ ಮಾಡ್ತಾರಲ್ಲ ಆ ತರ ಏರೋಪ್ಲೇನ್ ಮತ್ತೆ ಬ್ರೇಕ್ ಡ್ಯಾನ್ಸ್ ಮತ್ತೆ ಜಾಯಿಂಟ್ ವೀಲ್ ಎಲ್ಲ ಇತ್ತು. ಮತ್ತೆ ಅಲ್ಲಿ ತಿನ್ನಕ್ ಐಟಮ್ಸ್ ಎಲ್ಲ ಇತ್ತು. ಜ್ಯೂಸಸ್ ಇಂದ ಹಿಡಿದು ಸ್ನಾಕ್ಸ್ ಮತ್ತೆ ಸ್ಪೈಸಿ ಐಟಮ್ಸ್ ಎಲ್ಲ ಇಟ್ಟಿದ್ರು. ನಾನಂತೂ ನನ್ ಮಗಳಿಗೆ ಒಂದ್ ರೌಂಡ್ ಟ್ರೈನ್ ಓಡ್ಸೋದು ಮತ್ತೆ ಮತ್ತೆ ಹೋಗೋಣ ಅಂತ ಹೇಳ್ತಾ ಇದ್ಲು. ಸೊ ಅದು ಏನೋ ಒಂಥರ ಹೊಸ್ತಲ್ವಾ? ಸೊ ಎಲ್ಲ ಮಕ್ಳಿಗೂ ಅದೊಂಥರ ಅಟ್ರಾಕ್ಷನ್ ಅನ್ಸುತ್ತೆ. ಸೊ ಹಂಗಾಗ್ಬಿಟ್ಟು ಅವಳಿಗೆ ಒಂದು ಟ್ರೈನ್ ಒಂದು ರೌಂಡ್ ಓಡ್ಸಾದ್ಮೇಲೆ ನಾವಿಲ್ಲಿ ಹೊರಗಡೆ ಕರ್ಕೊಂಡ್ ಬರೋಣ ಅಂತ ಹೇಳಿ ಬಾ ಹೋಗೋಣ ಅಂತ ಹೇಳಿದ್ರೆ ಅವಳು ಇನ್ನೊಂದ್ ರೌಂಡ್ ಹೋಗೋಣ ಅಂತ ಹೇಳ್ತಾ ಇದ್ಲು. ಅಲ್ಲಿ ಎರಡು ತರದ ಟ್ರೈನ್ ಇತ್ತು. ನಾವ್ ಅಲ್ಲಿ 2 ತರದ ಟ್ರೈನನ್ನು ಆಡ್ಸಿದ್ವಿ ಅವಳಿಗೆ. ಸೊ ಅವಳು ಖುಷಿ ಪಡ್ತಾ ಇದ್ಲು. ಇನ್ನು ಅಲ್ಲೆಲ್ಲ ತುಂಬಾ ತರ ಗೇಮ್ಸ್ ಇತ್ತು. ಆದ್ರೆ ಇವಳು ತುಂಬಾ ಚಿಕ್ಕವಳು ಅದೆಲ್ಲ ಆಟ ಆಡಕ್ ಆಗಲ್ಲ ಅನ್ಬಿಟ್ಟು ನಾವು ಸಾಕು ಅಂತ 2 ಸಲ ನಾವು ಟ್ರೈನ್ ಆಡ್ಸಿದ್ವಿ. ನನ್ ಮಗಳ ಜೊತೆ ನಮ್ಮ ಅತ್ತೆ ಮಾವನು ಕುಂತಿದ್ರು. ಯಾಕಂದ್ರೆ ಮನುಷ್ಯ ದೊಡ್ಡವರಾಗ್ತಾ ಆಗ್ತಾ ಚಿಕ್ಕ ಮಕ್ಳು ತರ ಅಂತ ಹೇಳ್ತಾರೆ. ಸೊ ಹಂಗಾಗ್ಬಿಟ್ಟು ಅವ್ರಿಗೂ ಅದ್ರಲ್ಲಿ ಎಂಜಾಯ್ಮೆಂಟ್ ಅಂತ ಖುಷಿ ಸಿಗತ್ತಲ್ವಾ? ಸೊ ಚಿಕ್ಕ ಮಕ್ಳ ಜೊತೆ ಅವರು ಎಂಜಾಯ್ ಮಾಡ್ಲಿ ಅಂತ ನಾನ್ ಖುಷಿ ಪಡ್ತಾ ಇದ್ದೆ ಅವ್ರನ್ನ ನೋಡ್ಬಿಟ್ಟು. ಟ್ರೈ ಟ್ರೈನಿಂದ ಬಂದ್ಮೇಲಂತೂ ಅವಳು ಹೋಗ್ತೀಯಾ ಅಂದ್ರೆ ಮತ್ತೆ ಮತ್ತೆ ಕೈನೇ ತೋರಿಸ್ತಾ ಇದ್ಲು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ನಾನಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಮೈಕ್ ಹಾಕೊಂಡ್ ಹೋಗ್ತಿದ್ರೆ ಎಲ್ರು ನನ್ನನ್ನೇ ನೋಡ್ತಾ ಇದ್ರು. ಫೈನಲ್ ಆಗಿ ನಾನ್ ಡಿಸೈಡ್ ಮಾಡ್ಬಿಟ್ಟು ನಾನು ಬ್ರೇಕ್ ಡ್ಯಾನ್ಸ್‌ಗೆ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡು ಡಿಸೈಡ್ ಆಗ್ಬಿಟ್ಟು ನಾವು ಬ್ರೇಕ್ ಡ್ಯಾನ್ಸಿಗ್ ಅಂತ ಹೊರಟ್ವಿ. ಒಂದು ಪರ್ಸನ್‌ಗೆ ಇದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ 100 ರುಪೀಸ್. ಇಬ್ಬರಿಗೆ 200 ರುಪೀಸ್ ಆಯ್ತು. ನಾವು 200 ರುಪೀಸ್ ಪೇ ಮಾಡ್ಬಿಟ್ಟು ನಾವು ಬ್ರೇಕ್ ಡ್ಯಾನ್ಸ್‌ಗೆ ಅಂತ ಹೋದ್ವಿ. ಫಸ್ಟ್ ಏನೋ ಎಕ್ಸೈಟ್‌ಮೆಂಟ್ ಜೋಶಲ್ಲಿ ಹೋಗ್ತಾ ಇದ್ದೆ. ಬಟ್ ಅದ್ರಲ್ಲಿ ಕುತ್ಕೊಂಡ್ ಮೇಲೆನೆ ತುಂಬಾ ಭಯ ಆಗ್ತಾ ಇತ್ತು. ಇಳಿದು ಬರೋ ಅಷ್ಟ್ರಲ್ಲಿ ತಲೆ ಸುತ್ತುತ್ತಾ ಇತ್ತು. ನಮ್ಮ ಹಸ್ಬೆಂಡ್ ಅಂತೂ ನನಗೆ ಬೈತಾ ಇದ್ರು. ಫೋರ್ಸ್ ಮಾಡ್ಬಿಟ್ಟು ಹೋಗಿದೀಯಾ ಎಕ್ಸೈಟ್‌ಮೆಂಟ್ ಅಲ್ಲಿ ನೋಡು ತಲೆ ಸುತ್ತುತ್ತಾ ಇದೆಯಾ ಅಂತ ಕೇಳ್ತಾ ಇದ್ರು. ಬಟ್ ನನಗೇನೋ ಬಂದಿದೀವಲ್ವಾ ಎಂಜಾಯ್ಮೆಂಟ್ ಮಾಡ್ಬೇಕು, ಖುಷಿ ಪಡ್ಬೇಕು ಅನ್ನೋದು ನನ್ ಕಾನ್ಸೆಪ್ಟ್ ಆಗಿತ್ತು. ನಾನಂತೂ ಕುತ್ಕೊಂಡು ಆದ್ರೆ ಏನೋ ಭಯ ಬರ್ತಾ ಇತ್ತು. ಬಟ್ ಎಂಜಾಯ್ಮೆಂಟ್ ಅಲ್ವಾ? ಓಕೆ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು ಬ್ರೇಕ್ ಡ್ಯಾನ್ಸ್ ಅಲ್ಲಂತೂ.